ಹೇಳ್ತೇನೆ. ಅಪ್ಪು ನೀನು ಅಂದರೆ ಪ್ರಾಣ ಮಗನೇ, ಕಷ್ಟ ಆಗುತ್ತೆ. ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ, ಭಾಳ ಮುಖ್ಯವಾದ ದಿನ, ನೀವು ಅದನ್ನ ಜನಗಳಿಗೆ ತಲುಪಿಸ್ಬೇಕು. ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು? ಇದೇನು ಅಪ್ಪುಗೆ ಕೀರ್ತಿ ಕೊಡೋಕ್ಕ, ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ ಬೇಡ. ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ. ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನ ಹತ್ರ ಒಂದು ಬೇಡಿಕೆ ಇಡ್ತೀವಿ. ಏನಂದರೆ ಇವತ್ತಿನ ದಿನ ಅವನ ಹುಟ್ಟುಹಬ್ಬಕ್ಕೆ ನೀವು ಪುತ್ಥಳಿಗೆ ಹೂನಾರ ಹಾಕ್ತೀರಾ, ಲೈಟ್ಗಳು ಹಾಕ್ತೀರಾ, ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ, ಪಟಾಕಿ ಹೊಡಿತೀರಾ, ದುಡ್ಡು ಚೆಲ್ತೀರಾ, ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ. ಅದರ 10ರಲ್ಲಿ 1 ಭಾಗ ಎತ್ತಿಡಿ. ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ, ಅಲ್ಲಿ ಮಕ್ಕಳು ಕೇಕೇ ನೋಡಿಲ್ಲ, ಒಂದು 3 ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ. ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು, ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ. ಎಷ್ಟು ಸಂತೋಷ ಪಡ್ತಾರೆ ನೋಡಿ. ಅಲ್ಲಿ ಅಪ್ಪು ಕಾಣ್ತಾರೆ. ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ, ಅವ್ರಿಗೆ ಗೊತ್ತಾಗುತ್ತೆ ಹುಟ್ಟುಹಬ್ಬ ಅಂದರೆ ಹೀಗೆ ಆಚರಿಸಬೇಕು ಅಂತ. ಒಂದು 15 ವರ್ಷ ಆಗಲಿ ನೋಡಿ, ಈ ದಿನ ಬಂದರೆ ಜನ ಇಲ್ಲ, ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ಡೇ ಬರ್ತಿದೆ ಕಣ, ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀವಿ. ಆ ಖುಷಿಯಲ್ಲಿ ಅಪ್ಪನ ಹುಡುಕಿ ಸಿಗುತ್ತೆ. ಅದಕ್ಕೆ ಇದ್ರ ಕೆಲಸ. ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು. ಮಕ್ಕಳಿಲ್ಲ, ಏನು ನಮ್ಗೆ ಏನಾರು ಬರ್ತಾರೆ ಆಶ್ರಮ ಮಕ್ಕಳು, ಅನಾಥಾಶ್ರಮ ಮಕ್ಕಳು, ಇವತ್ತು ಪುನೀತ್ ಬರ್ಡೇ, ನಮಗೆ ಸ್ವೀಟ್ ಬರುತ್ತೆ, ಕೇಕ್ ಬರುತ್ತೆ, ನಮಗೆ ಪೆನ್ಸಿಲ್ ಕೊಡ್ತಾರೆ ಅಂತ ಖುಷಿಯಾಗಿರ್ತಾರೆ. ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ. ಅದು ನಿಮ್ಮಿಂದ ಆಗಬೇಕು, ನಿಮ್ಗಳಿಂದ ಆಗಬೇಕು. ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ ಮಾಡಿ. ಆ ಮಕ್ಕಳು ಗೊತ್ತಾಗುತ್ತೆ, ಬೆಳೀತಾ ಬೆಳೀತಾ ನಾವು ಕೊಡಬೇಕು ಅಂತ. ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ, ಸೇವೆ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು ಅಂತ. ದಯವಿಟ್ಟು ಇದನ್ನ ಆಚರಿಸ್ಬಿಡೋದು, ಈ ಥರ ಆಚರಿಸಿ. ನಿಮ್ಮ ಪ್ರೀತಿಗೆ ಏನು ಬೇಕಾದ್ರೂ ಮಾಡಿ. 10ರಲ್ಲಿ 1 ಭಾಗ ಎತ್ತಿಡಿ, ಮಾಡಿ ಎಷ್ಟು ಖುಷಿ ಪಡ್ತೀವಿ ನೋಡಿ. ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಅಂತ ಇಟ್ಟಿದ್ದು. ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ, ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನು 100 ಜನ್ಮ ಇದ್ದು ಹಾಗೇ ಇರುತ್ತೆ ಅವ್ರ ಹೆಸರು. ಬಟ್ ನೀವೆಲ್ಲ ಅವ್ರನ್ನ ನೋಡಬೇಕಂದ್ರೆ ಈ ರೀತಿ ನೋಡಬೇಕು ಅಂತ ನನ್ನ ಒಂದು ಆಸೆ. ಎಲ್ಲಾದರೂ ಗಿಡ ನೀಡಿದೆ, ಮಕ್ಕಳಿಗೆ ಸ್ವೀಟ್ ಕೊಡು, ಯಾವುದೋ ಒಂದು 2 ಮಕ್ಕಳಿಗೆ ಒಂದು ವಿದ್ಯೆ ಕೊಡು, ವಿದ್ಯಾದಾನ ಮಾಡು, ಫ್ರೀಯಾಗಿ ಓದಿಸಿ. ಈಗ ನಮ್ಮದು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ, ಯಾರಿಗಾರ ಒಂದು ಇಬ್ಬರಿಗೆ ನಾವು IAS ಆಫೀಸರ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ಅಪ್ಪುಗೆ ಕೊಡೋ ಗೌರವ. ನಾವು ಈ ಥರ ಸಲ್ಲಿಸಿದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ, ಅವ್ರಿಗೆ ಗೌರವ ಸಿಗುತ್ತೆ, ಅವ್ರು ನಿಮಗೆ ಕಾಣ್ತಾರೆ. ದಯವಿಟ್ಟು ಕೆಲಸ ಮಾಡಿ. ನಿಮ್ಮ ಜೊತೆ ನಾನು ಇದ್ದೀನಿ, ಅದಕ್ಕೆ ನಾನು ಅಪ್ಪು, ನಾವೆಲ್ಲರೂ ಅಪ್ಪು ಆಗೋಣ. ನಾವೆಲ್ಲರೂ ಅಪ್ಪು ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ ನಾವು. 100 ಅಪ್ಪುಗಳು ಬರ್ತಾರೆ, ಅವ್ರ ಗುಣ ಬಂದರೆ ಸಾಕು. ನಿಮ್ಮ ಅಭಿಮಾನಿಗಳ ಕೈಲಿ ಈ ಕೆಲಸ ಮಾಡಬೇಕು ಅಂತ ಆಸೆ. ಅದಕ್ಕೆ ಅಭಿಮಾನಿ ದೇವರುಗಳಂತ ನನ್ನ ತಂದೆ ನಾಮಕರಣ ಮಾಡಿದ್ದಾರೆ. ನಿಮ್ಮ ದೇವರಿಗೆ ಪುನೀತ್ ಅವ್ರಿಗೆ ಏನು ಕೊಡ್ತೀರ ನೀವು? ಏನು ಬೇಡ ಅಪ್ಪಾಜಿ. ಈ ಚಪ್ಪಾಳೆ ಜೊತೆ, ಈ ಕೂಗಳ ಜೊತೆ ನಿನ್ನೆ ಜಾಕಿ ನೋಡಿದೆ ನಾನು. ನನಗೆ ಅಪ್ಪು ನೋಡಲೇ, ನಾನು ಅಪ್ಪು ಎದುರು ನೀವೆಲ್ಲ ಕುಳಿತಿದ್ದೆ, ಅದನ್ನು ನೋಡ್ಕೊಂಬಂದೆ ನಾನು. ಒಬ್ಬ ಮನುಷ್ಯನ ನೋಡಿದೆ, ಒಬ್ಬ ಮನುಷ್ಯ ಕೈಯಲ್ಲಿ ಚಪ್ಪಾಳೆ, ಬಾಯಿಯಲ್ಲಿ ವಿಸಿಲ್ ಹೊಡಿತಾವೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಇಂಥ ಒಂದು ದೃಶ್ಯ ನನ್ನ ಲೈಫಲ್ಲಿ ನೋಡಿಲ್ಲ. ಎಷ್ಟು ಪುಣ್ಯ ಮಾಡಿದ್ವಿ ನಾವು. ನಿಮಗೆ ನಾವು ಏನು ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ, ಈ ಕ್ಷಣದಿಂದ ಆಚರಿಸಿ, ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವರು ಬಂದಿದ್ದರು, ಚಿರಂಜೀವಿ ಅವರು ಬಂದಿದ್ದರು. ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು 1 ದಶಕದ ಹಿಂದೆ. ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು ಭಾಷಣದಲ್ಲಿ, ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತಕ್ಕಂಥದ್ದು. ಅಕ್ಷರಶಃ ಇವತ್ತು